ನಮಸ್ಕಾರ ವೀಕ್ಷಕರ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೇವಲ ₹5 ಅಲ್ಲಿ ಸಿಗುವಂತಹ ಲೇಸಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂತಹ ಪೈಪಿಂಗನ್ನು ಯಾವ ರೀತಿ ಮಾಡಬೇಕು. ಹೌದು ವೀಕ್ಷಕರೇ, ನಾವು ಲೇಸ್ಗಳನ್ನು ಸ್ಲೀವ್ಸ್ಗಳಲ್ಲಿ ಮತ್ತು ಬ್ಯಾಕ್ಗಳಲ್ಲಿ ಜಸ್ಟ್ ಮೇಲ್ಗಡೆ ಸ್ಟಿಚ್ ಮಾಡ್ತಾ ಇದ್ವಿ. ಈಗ ಪೈಪಿಂಗ್ ಮಾಡುವಂತಹ ಜಾಗದಲ್ಲಿ ನಾವು ಲೇಸ್ಗಳನ್ನು ಅಪ್ಲೈ ಮಾಡಿದ್ರೆ ಯಾವ ರೀತಿ ಫಿನಿಶಿಂಗ್ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಕಾಣ್ತಾ ಇದೆ, ಲೇಸನ್ನು ತುಂಬ ತೆಳುವಾಗಿರುವಂತಹ ಲೇಸನ್ನು ತೆಗೆದುಕೊಂಡು ನಾನು ಇನ್ವಿಸಿಬಲ್ ಆಗಿ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ. ಇದ್ರ ಯಾವ ರೀತಿ ಇನ್ವಿಸಿಬಲ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಸೇಮ್ ಪೈಪಿಂಗ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದನ್ನು ಮಾಡುವಂಥದ್ದು. ಇದರಲ್ಲಿ ವಿಶೇಷತೆ ಏನಾಗುತ್ತೆ ಅಂತಂದರೆ, ಹೊಸಬರಿಗೆ ಬಿಗಿನರ್ಸ್ಗೆ ಈ ಬ್ಯಾಕ್ ಸೈಡಲ್ಲಿ ಪೈಪಿಂಗನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೂ ಕೂಡ ಕಷ್ಟನೇ ಆಗುತ್ತೆ. ಫೋಲ್ಡ್ ಮಾಡಿ ಅದನ್ನು ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಹಿಂದೆ ಸ್ವಲ್ಪ ಉಬ್ಬೆತ್ತು ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಾಣಿಸುತ್ತೆ, ತೋರಿಸ್ತೀನಿ. ಆ ಸಂದರ್ಭದಲ್ಲಿ ನಿಮಗೆ ಒತ್ತೆ ಹೇಳ್ತೇನೆ ಪಾಯಿಂಟನ್ನು, ಅಲ್ಲಿ ಯಾವ ರೀತಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಈಗ ನೀವು ಕಾಣ್ತಾ ಇದ್ದೀರಾ, ಇಷ್ಟು ಅದ್ಭುತವಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಸಿಗುತ್ತೆ, ಅದು ಕೂಡ ಬಹಳ ಕಡಿಮೆ ಬಜೆಟಲ್ಲಿ. ನೋಡಿ, ನಾವು ಲೈನಿಂಗಲ್ಲಿ ಫಸ್ಟ್ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಲೇಸನ್ನು ಇನ್ವಿಸಿಬಲ್ ನಾವು ಒಳಗಡೆ ಪೈಪಿಂಗ್ ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ತೀವಿ, ಸೇಮ್ ಅದೇ ಪ್ರೊಸೀಜರ್ ಏನು ಚೇಂಜ್ ಆಗೋದಿಲ್ಲ. ಈ ರೀತಿ ನಾವು ಲೇಸನ್ನು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ಇದನ್ನು ಸ್ಟಿಚಿಂಗ್ ಮಾಡ್ಕೊಂಡು ಆದಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಸೀದಾ ಸೈಡಲ್ಲಿ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ. ಆ ಒಂದು ಸ್ಟಿಚಿಂಗ್ ವಿಡಿಯೋ ಕಾರಣಾಂತರಗಳಿಂದ ಡಿಲೀಟ್ ಆಗೋಗ್ಬಿಟ್ಟಿದೆ ವೀಕ್ಷಕರ, ಇಲ್ಲಾಂದರೆ ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೆ. ಅದನ್ನು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ ಮೇನ್ ಫ್ಯಾಬ್ರಿಕ್ಕಲ್ಲಿ. ಮಾಡಿ ಆದಮೇಲೆ ನಾವೇನು ಮಾಡಬೇಕು, ಈ ರೀತಿ ಕಟ್ಟಿಂಗನ್ನು ಮಾಡಬೇಕು. ಕಾರ್ನರ್ಗಳಲ್ಲಿ ಏನು ಮಾಡಬೇಕು ಅಂತಂದರೆ, ನಾವು ನಾಚಸ್ಸನ್ನು ಹಾಕ್ಕೊಳ್ಬೇಕಾಗತ್ತೆ ಕಟ್ಟಿಂಗ್ ಮಾಡಿ ಆದಮೇಲೆ. ಈ ನಾಚಸ್ಸನ್ನು ಹಾಕೋಬೇಕಾದ್ರೆ ಅಂದರೆ ಸಣ್ಣ ಸಣ್ಣ ಕಟ್ಸನ್ನು ನಾವು ಕೊಡಬೇಕಾಗತ್ತೆ. ಈ ರೀತಿ ಕೊಡ್ತಾ ಇದ್ದೀನಲ್ಲ, ಈ ರೀತಿ ಕಟ್ಸನ್ನು ಕೊಡಬೇಕಾಗತ್ತೆ. ಬಟ್ ಕಾರ್ನರ್ಸ್ಗಳಲ್ಲಿ ಹೇಳ್ತೀನಿ ಸ್ನೇಹಿತರೆ, ಕಟ್ಸ್ ಕೊಟ್ಟು ಆದಮೇಲೂ ಕೂಡ ನೀವು ಸ್ವಲ್ಪ ಫೋಲ್ಡ್ ಮಾಡಿ ಕಟಫ್ನ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ ನಾಚಸ್ಸನ್ನು ಹಾಕೋಬೇಕಾಗತ್ತೆ. ಆ ರೀತಿ ಹಾಕ್ಕೊಂಡಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆಫ್ಟರ್ ಸ್ಟಿಚಿಂಗ್ ಮಾಡಿ ಆದಮೇಲೆ ಹೊರಗಡೆ ನೋಡಲಿಕ್ಕೆ. ಈ ರೀತಿ ನಾವು ಲೈನಿಂಗ್ ಭಾಗದಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಫೋಲ್ಡಿಂಗ್ ಅಂತಕ್ಕಂಥದ್ದು ಲೈನಿಂಗ್ ಭಾಗದಲ್ಲೇ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ಗೆ ಅದು ಬರಬಾರ್ದು, ಬಂದರೆ ಔಟ್ಲುಕ್ ಬರೋದೇ ಇಲ್ಲ ವೀಕ್ಷಕರೇ. ಓಕೆನಾ? ಈ ರೀತಿ ಮಾಡೋದು ತುಂಬ ಸುಲಭ, ತುಂಬ ಅಂದರೆ ತುಂಬ ಸುಲಭ ವೀಕ್ಷಕರೇ. ಕೇವಲ ಒಂದು 2-3 ನಿಮಿಷದಲ್ಲಿ ನಿಮಗೆ ಇದು ಕಂಪ್ಲೀಟ್ ಆಗಿಬಿಡತ್ತೆ ಅಷ್ಟೇ. ಓಕೆನಾ? ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ನನಗೆ ಡಿಲೇ ಆಗ್ಬೋದು ಅಷ್ಟೇ. ಇದು 2-3 ನಿಮಿಷದಲ್ಲಿ ನಿಮಗೆ ಕೆಲಸ ಅಂತಕ್ಕಂಥದ್ದು ಬಹಳ ಬೇಗನೆ ಕಂಪ್ಲೀಟ್ ಆಗುತ್ತೆ, ಮತ್ತು ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿಯ ಪ್ರೆಷರ್ ಇರೋದಿಲ್ಲ, ಭಾಳ ಸ್ಮೂತಾಗಿ ಮತ್ತು ತೆಳುವಾಗಿ ಬರುತ್ತೆ. ಓಕೆನಾ? ಅದಾದ ನಂತರ ಸ್ಟಿಚ್ಚಿಂಗ್ ಮೇಲ್ಗಡೆ ಬೇಕು ಅಂದರೆ ನೀವು ಸ್ಟಿಚ್ಚಿಂಗನ್ನು ಹಾಕೋಬೇಕಾಗುತ್ತೆ, ಇಲ್ಲ ಅಂದರೆ ಐರನ್ ಮಾಡಿದ್ರೆ ಸಾಕಾಗುತ್ತೆ ವೀಕ್ಷಕರೇ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಐರನ್ ಮಾಡೋದ್ರಿಂದ. ಈ ಸ್ಟಿಚ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈ ಆಲ್ರೆಡಿ ನಮಗೆ ಮೇನ್ ಫ್ಯಾಬ್ರಿಕ್ ತುಂಬಾ ತೆಳುವಾಗಿರೋದ್ರಿಂದ ಸ್ಟಿಚಸ್ ಅದ್ರ ಮೇಲೆ ಬಿದ್ದರೆ ಬಟ್ಟೆ ಏನಾಗುತ್ತೆ ಅಂತಂದರೆ ಒಳಗಡೆ ಸಿಂಕ್ ಆಗೋ ರೀತಿ ನಿಮಗೆ ಕಾಣುತ್ತೆ. ಐರನ್ ಮಾಡಿದ್ರೂ ಅದು ಕಾಣುತ್ತೆ. ನೀವು ಕಾಣ್ತಾ ಇದ್ದೀರಾ, ಸೇಮ್ ಇದೇ ರೀತಿಯೇ ಕಾಣುತ್ತೆ. ಇದು ಯಾಕೆ ಬರುತ್ತೆ ನಮಗೆ ಸ್ವಲ್ಪ ಎದ್ದೇಳೋ ರೀತಿಯಲ್ಲಿ ಅಂತಂದರೆ, ಒಳಗಡೆ ನಾಚ್ ಹಾಕಿರೋದಿಲ್ಲ, ಓನ್ಲಿ ಸಣ್ಣ ಸಣ್ಣ ಕಟ್ಸ್ ಇಟ್ಟಿರ್ತೀವಿ. ಈಗ ನೋಡಿ ವೀಕ್ಷಕರೇ, ಸಾಕಷ್ಟು ಜನಕ್ಕೆ ಡೌಟ್ ಏನಪ್ಪ ಅಂತಂದರೆ, ನಾವು ಪಟ್ಟಿನ ಫ್ರಂಟ್ ಪಟ್ಟಿ ಸ್ಟಿಚ್ ಮಾಡಿ ಆದಮೇಲೆ ಫ್ರಂಟು ಬ್ಯಾಕು ಹೆಚ್ಚು ಕಡಿಮೆ ಬರುತ್ತೆ ಅಂತಕ್ಕಂಥವ್ರಿಗೆ ಇಲ್ಲೊಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡುತ್ತೇನೆ ನೋಡಿ. ಫಸ್ಟ್ ನಾವು ಸ್ಟಿಚಿಂಗನ್ನು ಮಾಡಿದ್ದೇವೆ, ಓಕೆನಾ? ಒಂದು ಲೇಯರ್ನ ಸ್ಟಿಚ್ ಮಾಡಿ ಈ ರೀತಿ ಮೆಜರ್ಮೆಂಟ್ನ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಹೆಚ್ಚು ಕಡಿಮೆ ಬಂತು ಅಂತಂದರೆ ನಾನೇನು ಮಾಡ್ತೀನಿ, ಇನ್ನೊಂದು ಸರಿ ಸ್ಟಿಚ್ಚನ್ನು ಹಾಕೊಂಬಿಟ್ಟು ಆ ಹೆಚ್ಚು ಕಡಿಮೆ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬಹುದು ಇಲ್ಲಿ ಒಳಭಾಗದಲ್ಲಿ. ಓಕೆನಾ? ಇಲ್ಲಿ ಈಗ ಕಾಣ್ತಾ ಇದ್ದೇನಾ, ಇಲ್ಲಿ ನಾನು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ತೀನಿ. ಕಡಿಮೆ ಇದ್ದರೆ ಬಿಚ್ಕೊಂಡು ಲೂಸ್ ಮಾಡ್ಕೊಳ್ತೀನಿ, ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ. ಅದು ಕರೆಕ್ಟಾಗಿ ಬಂತು ಅಂತಂದರೆ ನಾನೇನು ಮಾಡ್ತೀನಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗನ್ನು ಕಂಪ್ಲೀಟ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಬ್ಲೌಸ್ ಫಿನಿಶಿಂಗ್ ಬರಬೇಕಾದ್ರೆ
ಅಂದರೆ ಸ್ಟಿಚ್ ಮಾಡಿ ಆದಮೇಲೆ ಏನಾಗುತ್ತೆ, ಹೆಚ್ಚು ಕಡಿಮೆ ಬರುವಂಥ ಚಾನ್ಸಸ್ಸು ತುಂಬಾ ಕಡಿಮೆ ಬರೋದೇ ಇಲ್ಲ. ಯಾಕಂದರೆ ಇದು ಎಚ್ಚರ ವಹಿಸಬೇಕು ನಾವು. ಆ ಸಂದರ್ಭದಲ್ಲಿ ಇದನ್ನು ಫಾಲೋ ಅಪ್ ಮಾಡಿದಾಗ ಮಾತ್ರ ನಮಗೆ ಅದು ಬರೋದಿಲ್ಲ, ಆ ಸಮಸ್ಯೆ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ದೆ. ಸೊ ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸಾಧ್ಯವಾದರೆ ನಾಳೆ ಬುಧವಾರ ರಾತ್ರಿ 10 ಗಂಟೆಗೆ ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿ ಲೈವ್ ಬೇಕಾ ಬೇಡ ಅಂತಕ್ಕಂಥದ್ದು. ಸೊ ಲೈವಲ್ಲಿ ಕೆಲವೊಂದು ಡೌಟ್ಸ್ ಬಗ್ಗೆ ಕೂಡ ಆನ್ಸರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಕೂಡ ಅದ್ರ ಬಗ್ಗೆನೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಡಿಸ್ಕಸ್ ಇರಲಿ, ಯಾಕಂದರೆ ಹೊಸ ವರ್ಷದ ದಿವಸ ಹೊಸದಾಗಿ ಒಂದು ಏನಾದರೂ ಮಾಡೋಣ ಅನ್ನುವಂತಹ ಪ್ರಯತ್ನ. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ತಿಳ್ಕೊಳ್ಳೋದ್ರಿಂದ ಒಳಗಡೆ ಕೂಡ ಈ ರೀತಿ ಫಿನಿಶಿಂಗ್ ಬರುತ್ತೆ. ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನು ಅನಿಸಿದೆ ನಿಮಗೆ ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ನೀವು ತಿಳಿಸಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ. ಇನ್ನೊಂದು ವಿಷಯ, ಈ ರೀತಿ ನಾವು ಅಡ್ಜಸ್ಟ್ ಮಾಡಿ ಆದಮೇಲೆ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡು ಆದಮೇಲೂ ಕೂಡ ನಮಗೆ ಒಂದು 1/4 ಇಂಚು ಹೆಚ್ಚು ಬರ್ತಾ ಇದೆ ಅಥವಾ 1-2 ದಾರ ಹೆಚ್ಚಿಗೆ ಬರ್ತಾ ಇದೆ, ಈ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಅಂತಂದರೆ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರನ್ನ ಸರಿಪಡಿಸ್ಕೊಳ್ಬೇಕು. ನಮಸ್ಕಾರ ವೀಕ್ಷಕರೇ.